ಇನ್ನು 2G ಸ್ಪೆಕ್ಟ್ರಮ್ ಹಗರಣದ ಸುಳಿಯಲ್ಲಿ ಸಿಲುಕಿರುವಂತಹ ಕನ್ನಿಮೋಳಿಗೆ ಮತ್ತೊಂದು ಹೊಡೆತ. ತಿಹಾರ್ ಜೈಲಿನಲ್ಲಿರುವ ಕನ್ನಿಮೋಳಿಗೆ ದೆಹಲಿ ಹೈಕೋರ್ಟ್ ಜಾಮೀನು ನಿರಾಕರಿಸಿದೆ. ಕನ್ನಿಮೋಳಿಯ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ದೆಹಲಿ ಹೈಕೋರ್ಟ್ ಜಾಮೀನು ನೀಡಲು ನಿರಾಕರಿಸಿದೆ. ಇದೀಗ ಕನ್ನಿಮೋಳಿ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳಿವೆ. ಇಂದು ಕರ್ನಾಟಕ ರಾಜ್ಯ ವಕೀಲರ ಬಾರ್ ಕೌನ್ಸಿಲ್ ಚುನಾವಣೆಗೆ ಬಾರ್ ಕೌನ್ಸಿಲ್ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸುಮಾರು 96 ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗಿಳಿತಿದ್ದು 72,000 ವಕೀಲರ ಹಣೆಬರಹ ಇಂದು ಗೊತ್ತಾಗಲಿದೆ. ಕರ್ನಾಟಕ ರಾಜ್ಯ ವಕೀಲರ ಬಾರ್ ಕೌನ್ಸಿಲ್ ಚುನಾವಣೆ ಇಂದು ನಡೆಯಲಿದೆ. 96 ಅಭ್ಯರ್ಥಿಗಳು ಕಣದಲ್ಲಿದ್ದು ಬೆಳಗ್ಗೆ 10 ಗಂಟೆಗೆ ಚುನಾವಣೆ ಪ್ರಾರಂಭವಾಗಲಿದೆ. ಚುನಾವಣೆಯನ್ನು ಜೂನ್ 9ಕ್ಕೆ ನಿಶ್ಚಯ ಮಾಡಿದ್ದೇವೆ. ಚುನಾವಣೆ ಒಂದು ದಿವಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೋರ್ಟ್ ಇದೆ ಅಲ್ಲೆಲ್ಲ ಒಂದೊಂದು ಬೂತ್, ಒಟ್ಟು 181 ಬೂತ್ಸ್ ಮಾಡಿದ್ದೀವಿ. ರಾಜ್ಯಾದ್ಯಂತ ಸುಮಾರು 72,000 ವಕೀಲರು ಮತದಾನದ ಹಕ್ಕು ಹೊಂದಿದ್ದಾರೆ. ಪ್ರತಿಯೊಬ್ಬ ಮತದಾರ 25 ಅಭ್ಯರ್ಥಿಗಳಿಗೆ ಪ್ರಾಶಸ್ತ್ಯದ ಆಧಾರದಲ್ಲಿ ಮತ ಹಾಕುವ ಅವಕಾಶವಿದೆ. ಇಲೆಕ್ಷನ್ ಅನ್ನು ಒಂದು ಸರಿಯಾದ ರೀತಿಯಲ್ಲಿ ನಡೆಸಬೇಕು ಅಂತ ಅದಕ್ಕೆ ನಾನು ಈ ವಕೀಲರ ಪರಿಷತ್ತಿನ ಚೇರ್ಮನ್ ನಾತೆಯಿಂದ ಎಲ್ಲ ವಕೀಲರಿಗೂ ಕೋಆಪ್ರೇಟ್ ಮಾಡಿ ಇಲೆಕ್ಷನ್ ಸ್ಮೂತಾಗಿ ನಡೆಯೋ ಹಾಗೆ ಮಾಡಿ ಅಂಥೇಳಿ ವಿನಂತಿ ಮಾಡಿಕೊಳ್ತೀನಿ. ಈ ಇಲೆಕ್ಷನ್ನಲ್ಲಿ ವೋಟರ್ಸು ನಮ್ಮ ಲಿಸ್ಟಿನ ಪ್ರಕಾರ ವೋಟರ್ಸ್ ಇರೋದು 71,000 ಚಿಲ್ಲರೆ, ಹತ್ತತ್ರ 72,000 ವೋಟರ್ಸ್ ಇದ್ದಾರೆ. 96 ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ 25 ಜನ ಆರಿಸಿ ಬರಬೇಕು. ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದ್ರೆ ಇಂದು ನಡೆಯುವ ಚುನಾವಣೆ ಭಿನ್ನವಾಗಿದೆ. ಕಾರಣ ಜಾತಿ ರಾಜಕೀಯ ಅಂತಾರೆ ಅಭ್ಯರ್ಥಿಗಳು. ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ತಿಗೆ ಚುನಾವಣೆ ನಡೆಯಲಿದೆ. ಇಲ್ಲಿ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲೇ ಪೋಲಿಂಗ್ ಬೂತ್ಸ್ ಎಲ್ಲ ಏರ್ಪಾಡು ಮಾಡಲಾಗಿದೆ. ಹಿಂದಿನ ಬಾರಿಗಿನ್ನ ಈ ಸಲ ಕಡಿಮೆ ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ. ಯಾಕಂದರೆ ಲಾಸ್ಟ್ ಟೈಮು 111 ಜನ ಇದ್ದರು. ಕಳೆದ 2 ಬಾರಿಗೂ ಈ ಸಲಕ್ಕೂ ಬಹಳ ವ್ಯತ್ಯಾಸ ಇದೆ ಎಲೆಕ್ಷನ್ಸ್. ಒಟ್ಟಿನಲ್ಲಿ ಶಾಂತಿಯುತ ಮತದಾನಕ್ಕೆ ಬಾರ್ ಕೌನ್ಸಿಲ್ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮಾರುತಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇಷ್ಟೆಲ್ಲ ಸುದ್ದಿಯನ್ನು ನೋಡಿದ್ರಿ. ಆದರೆ ಒಂದಂತೂ ನಮ್ಮ ವೀಕ್ಷಕರಿಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ಮೈಸೂರಲ್ಲಿ ಆನೆಗಳ ದಾಂಧಲೆ ಏನು ನಡೆದಿತ್ತು ನೆನ್ನೆ, ಅಷ್ಟೊಂದು ಅಂದರೆ ಬ್ರೇಕ್ಫಾಸ್ಟ್ ನ್ಯೂಸಲ್ಲಿ ನಾವು ಫುಲ್ ಅದೇ ವಿಷಯವನ್ನು ಕೊಟ್ಟಿದ್ವಿ. ಆನಂತರ ಫುಲ್ ಡೇ ಆನೆ ವಿಚಾರಣೆ ಇತ್ತು. ಇವತ್ತು ಯಾಕಪ್ಪ ಇವರು ಮಾತಾಡ್ತಾ ಇಲ್ಲ ಅನ್ನುವಂಥದ್ದು, ಅದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಂದಿದ್ದೀವಿ. ಒಂದು ಬ್ರೇಕ್ ನಂತರ ಅದನ್ನು ನಾವು ನೋಡೋಣ. ಬ್ರೇಕ್ ನಂತರ ಏನಿದೆ ನೋಡೋಣ.